ನಿಮ್ಗೆ ಇನ್ಮೇಲೆ ಪಿಎಂ ಕಿಸಾನ್ ಹಣದ ಜೊತೆ ಇಂದಿರಾ ಆಹಾರ ಕಿಟ್ ಅನ್ನ ಕೊಡ್ತಾರೆ. ಹೌದು, ಈ ಒಂದು ಕಿಟ್ ಅಲ್ಲಿ 7 ವಸ್ತುಗಳನ್ನ ಉಚಿತವಾಗಿ ಕೊಡ್ತಾರೆ. ಅದು ಕೂಡ ಪ್ರತಿ ತಿಂಗಳು ಕೂಡ ಈ ಕಿಟ್ ಅನ್ನ ನಿಮ್ಮ ಮನೆಗೆ ನೀವು ಪಡ್ಕೊಳ್ಬಹುದು. ಅದು ಸಂಪೂರ್ಣವಾಗಿ ಉಚಿತವಾಗಿ ಇದನ್ನ ಕೊಡ್ತಾರೆ. ಹಾಗೂ ಇಲ್ಲಿ ಪಿಎಂ ಕಿಸಾನ್ ಯೋಜನೆಯಡಿ 20ನೇ ಕಂತಿನ ಹಣದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಸರ್ಕಾರದಿಂದ. ಹಾಗೂ ಅನ್ನಭಾಗ್ಯ ಯೋಜನೆಯಡಿ ಇಂದಿರಾ ಆಹಾರ ಕಿಟ್ ಬಗ್ಗೆ ಹೊಸದಾಗಿ ಅಪ್ಡೇಟ್ ಬಂದಿದೆ. ಇವೆರಡನ್ನೂ ಕೂಡ ನಾನು ನಿಮ್ಗೆ ಇದು ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ, ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ. ಯಾಕಂದ್ರೆ ಇದು ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿರುತ್ತೆ. ನೀವು ಈ ಒಂದು ಇನ್ಫಾರ್ಮೇಶನ್ ಎಲ್ಲೂ ಕೂಡ ನೋಡಿರೋದಿಲ್ಲ. ಯಾಕಂತಂದ್ರೆ ನಾವೇ ಬೇಗ ತುಂಬಾನೇ ವಿಡಿಯೋನ ಮಾಡ್ತಾ ಇರೋದು. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನಮಸ್ಕಾರ ಗೆಳೆಯರೇ, ನಿಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಉಪಯುಕ್ತ ಗವರ್ನಮೆಂಟ್ ಅಪ್ಡೇಟ್ ವಿಡಿಯೋಗಳಿಗೋಸ್ಕರ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 2 ಮಹತ್ವದ ಸುದ್ದಿಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಒಂದು, ಪಿಎಂ ಕಿಸಾನ್ ಯೋಜನೆಯಡಿ 20ನೇ ಕಂತಿನ ಹಣಕ್ಕೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹಾಗೂ ಎರಡನೆಯ ಸುದ್ದಿ, ಅನ್ನಭಾಗ್ಯ ಯೋಜನೆಯ ಇಂದಿರಾ ಆಹಾರ ಕಿಟ್ ಅನ್ನ ಹೊಸದಾಗಿ ಪ್ರತಿಯೊಬ್ಬರಿಗೂ ಕೂಡ ಇದು ಸಿಗಲಿದೆ. ನಿಮ್ಮ ಎಲ್ಲಾ ಪ್ರಶ್ನೆಗಳಲ್ಲಿ ಇಲ್ಲಿ ಸ್ಪಷ್ಟ ಉತ್ತರವನ್ನು ಕೂಡ ಕೊಡ್ತಾನೆ. ಕೊನೆಗೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ, ಇವೆಲ್ಲ ಮಾಹಿತಿನ ತಿಳ್ಕೊಳ್ಳೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಏನಂದ್ರೆ, ನೀವೇನಾದ್ರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾವು ನಿಮ್ಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ಮತ್ತು ನಿಮ್ಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೂ ವಿಡಿಯೋನ ಕೊನೆವರೆಗೂ ನೋಡ್ತೇನೆ ಅಂತ ದಯವಿಟ್ಟು ಕೆಳಗಡೆ ಒಂದು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನ ಮಾಡಿ. ಓಕೆ, ಮೊದಲಿಗೆ ಪಿಎಂ ಕಿಸಾನ್ ಯೋಜನೆಯಡಿ ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿ ಹಣವನ್ನ 3 ಕಂತುಗಳಲ್ಲಿ ನೀಡಲಾಗುತ್ತಿದೆ. ಇಲ್ಲಿ ಪ್ರತಿ 3 ಅಥವಾ 4 ತಿಂಗಳಿಗೊಮ್ಮೆ ಈ 2,000 ರೂಪಾಯಿ ಹಣವಾಗಿ ನಿಮಗೆ ಸಿಗ್ತಾ ಇತ್ತು. ಇತ್ತೀಚೆಗೆ ಜೂನ್ ತಿಂಗಳಿನಲ್ಲಿ 20ನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಮಹತ್ವದ ಸುದ್ದಿ ಬಂದಿದೆ. ಅದೇನಂತ ತಿಳ್ಕೊಳ್ತಾ ಹೋಗೋಣ. ಹಾಗೂ ಹಲವರು ತಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಹಣ ಕ್ರೆಡಿಟ್ ಆಗಿದೆಯಾ ಇಲ್ವಾ ಅಂತ ತುಂಬಾನೇ ಒಂದು ಕುತೂಹಲವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಹಾಗೂ ನಿಮ್ಗೆ ಗೊತ್ತಿಲ್ಲ, ಇಲ್ಲಿ ಇಂದಿರಾ ಆಹಾರ ಕಿಟ್ ಅಂತ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ. ಹೌದು, ಭರ್ಜರಿ ಗುಡ್ ನ್ಯೂಸ್ ನಿಮ್ಗೆ ಇದೆ. ಯಾಕಂದ್ರೆ ಸುಮಾರು 7 ವಸ್ತುಗಳು ನಿಮ್ಗೆ ಇನ್ಮೇಲೆ ಪ್ರತಿ ತಿಂಗಳು ಕೂಡ ಸಿಗ್ತವೆ. ಇವೆಲ್ಲದರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಇಲ್ಲಿ ಪಿಎಂ ಕಿಸಾನ್ ಯೋಜನೆಯಡಿ ಇಲ್ಲಿ ಎಲ್ಲಾ ರೈತರಿಗೂ ಕೂಡ 2,000 ರೂಪಾಯಿ ಹಣ ಇವಾಗ ಬರಬೇಕಾಗಿತ್ತು. ಹೌದು, ಇದೇ ವಾರದಲ್ಲಿ ಅಂತಂದ್ರೆ ಕಳೆದ 20ನೇ ತಾರೀಕಿನಂದು ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಜಮೆ ಮಾಡ್ತವೆ ಅಂತ ಸರ್ಕಾರದಿಂದ ಮಾಹಿತಿ ಕೂಡ ಬಂದಿತ್ತು. ಆದ್ರೆ ಯಾವುದೇ ರೀತಿ ಮಾಹಿತಿಯಂತೆ ನಿಮ್ಗೆ ಹಣ ಜಮೆ ಆಗ್ಲಿಲ್ಲ. ಇಲ್ಲಿ ಹಲವರು ತಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಹಣ ಕ್ರೆಡಿಟ್ ಆಗಿದೆಯಾ ಎಂದು ಬ್ಯಾಂಕ್ SMS ಅಥವಾ ಪಾಸ್ಬುಕ್ ಅನ್ನು ಕೂಡ ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಹಣ ಅಂತೂ ಜಮೆ ಆಗಿಲ್ಲ. ಆದ್ರೆ ಕೆಲವರಿಗಂತೂ ಹಣದ ಬಗ್ಗೆ ಏನು ಗೊತ್ತಾಗ್ತಾನೆ ಇಲ್ಲ. ಇವೆಲ್ಲದ್ರ ಬಗ್ಗೆ ತಿಳಿಸಿಕೊಡ್ತಾನೆ ನೋಡಿ. ಇಲ್ಲಿ ಪಿಎಂ ಕಿಸಾನ್ ಹಣ ಯಾಕೆ ಬಂದಿಲ್ಲ ಅಂತಂದ್ರೆ, ಹೌದು, ಬಿಡುಗಡೆ ಆಗೋದು ಸ್ವಲ್ಪ ಲೇಟ್ ಆಯ್ತು. ಈ ಒಂದು ಕಾರಣಕ್ಕೋಸ್ಕರ ನಿಮ್ಗೆ ಹಣ ಬಂದಿಲ್ಲ. ಆದರೆ ಇಲ್ಲಿ ನಿಮ್ಗೆ ಕೊನೆಗೂ ಕೂಡ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಯಾರ್ಯಾರೆಲ್ಲ ರೈತರು ಪಿಎಂ ಕಿಸಾನ್ ಯೋಜನೆಯ ಅಡಿ ಹಣಕ್ಕೆ ಕಾಯ್ತಾ ಇದ್ರು ಅಂತಹ ಒಂದು ರೈತರಿಗೆ ಮಹತ್ವದ ಸುದ್ದಿ ಬಂದಿದೆ. ಏನಂತಂದ್ರೆ, ನೀವೇನಾದ್ರೂ KYC ಅನ್ನ ಅಪ್ಡೇಟ್ ಮಾಡಿಸಿದ್ರೆ ಹಾಗೂ ಲ್ಯಾಂಡ್ ಸೀಡಿಂಗ್ ಅಥವಾ ಆಧಾರ್ ಬ್ಯಾಂಕ್ ಲಿಂಕ್ ಆಗಿತ್ತು ಅಂತಂದ್ರೆ ಮತ್ತು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿತ್ತು ಅಂತಂದ್ರೆ ಹಾಗೂ ಇಲ್ಲಿ ಬ್ಯಾಂಕ್ ಅನ್ನು ಲಿಂಕ್ ಮಾಡಿದ್ರೆ, ನೀವು ಇಷ್ಟು ಮಾಡಿದ್ರೆ ಸಾಕು, ನಿಮ್ಗೆ ಇವತ್ತಿಂದಾನೇ ನಿಮ್ಮ ಒಂದು ಖಾತೆಗಳಿಗೆ ಹಣನೂ ಕೂಡ ಜಮೆ ಆಗ್ತಾ ಇರುವಂತದ್ದು. ಅಂದ್ರೆ ಇವತ್ತಿಂದ ಅಂತಂದ್ರೆ ಬಿಡುಗಡೆ ಆಗ್ಬೇಕು. ಬಿಡುಗಡೆ ಆದ ನಂತರ ನಿಮ್ಮ ಒಂದು ಖಾತೆಗಳಿಗೆ ಪಿಎಂ ಕಿಸಾನ್ ಯೋಜನೆಯಡಿ 2,000 ರೂಪಾಯಿ ಹಣ ರಾಜ್ಯದ ಎಲ್ಲಾ ರೈತರಿಗೆ ಜಮೆ ಆಗುತ್ತೆ. ಹಾಗೂ ಇಲ್ಲಿ ನಿಮ್ಗೆ ಇನ್ನೂ ಕೂಡ ಜಾಸ್ತಿ ಮಾಹಿತಿ ಬೇಕು ಅಂತಂದ್ರೆ ನಾನು ವಿಡಿಯೋ ಕೆಳಗಡೆ ಲಿಂಕ್ ಅನ್ನ ಕೊಟ್ಟಿರ್ತೇನೆ. ಜಸ್ಟ್ ನೀವು ಕ್ಲಿಕ್ ಮಾಡಿ ನೋಡ್ಕೊಳ್ಬಹುದು. ಅದು ಗವರ್ನಮೆಂಟ್ ವೆಬ್ಸೈಟ್ ಆಗಿರುತ್ತೆ. ಹಾಗೆ ಹೇಗೆ ನೋಡೋದು ಅಂತಂದ್ರೆ, ಜಸ್ಟ್ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೋ ಯುವರ್ ಸ್ಟೇಟಸ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಆಧಾರ್ ನಂಬರ್ ಅಥವಾ ಮೊಬೈಲ್ ನಂಬರ್ ಅನ್ನ ಹಾಕಿ ನೀವು ಲೈವ್ ಪ್ರೂಫ್ ಅನ್ನ ನೋಡ್ಕೊಳ್ಬಹುದು. ಅಥವಾ ಕೆಲ ಗ್ರಾಮ ಪಂಚಾಯಿತಿ ಸದಸ್ಯರ ಪೇಮೆಂಟ್ ಲಿಸ್ಟ್ ಪಬ್ಲಿಷ್ ಮಾಡಿದ್ದಾರೆ. ನೀವು ಪ್ರೂಫ್ ಕೇಳಿದ್ರೆ ಅವ್ರು ಹೇಳ್ತಾರೆ, ನೋಡ್ಕೋಬಹುದು. ಅದೇ ರೀತಿ ಇಲ್ಲಿ ಜೂನ್ ತಿಂಗಳಲ್ಲಿ ಹಣ ಬಾರದವರು ಜುಲೈ ಮೊದಲನೆಯ ಒಂದು ವಾರದಲ್ಲಿ ಇನ್ನೊಮ್ಮೆ ನೀವು ಹಣವನ್ನ ಟ್ರೈ ಮಾಡಬಹುದು. ಸರ್ಕಾರ ಹಂತ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡುತ್ತಿದೆ ಅಂತ ನಮಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಹೌದು, ಇವು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ರೈತರಿಗೆ. ಹಾಗೂ ನೋಡಿ, ನೀವು ರೈತರಾಗಿದ್ರೆ ನೀವು ಪಿಎಂ ಕಿಸಾನ್ ಹಣದ ಜೊತೆಗೆ ನಿಮ್ಗೆ ಇಲ್ಲಿ ಪ್ರತಿ ತಿಂಗಳು ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಗಲಿದೆ. ಹೌದು, ಪಿಎಂ ಕಿಸಾನ್ ಯೋಜನೆಯಡಿ 4 ತಿಂಗಳಿಗೊಮ್ಮೆ ನಿಮ್ಗೆ ಗುಡ್ ನ್ಯೂಸ್ ಸಿಗ್ತಾ ಇತ್ತು. ಆದ್ರೆ ಈ ಒಂದು ಕಿಟ್ ಮುಖಾಂತರ, ಈ ಇಂದಿರಾ ಕಿಟ್ ಅಂತ ಇದನ್ನ ಹೇಳ್ತಾರೆ, ಈ ಒಂದು ಕಿಟ್ ಮುಖಾಂತರ ನೀವು ಪ್ರತಿ ತಿಂಗಳನ್ನು ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನ ಇನ್ಮೇಲೆ ಪಡಿತೀರಾ. ಯಾರ್ಯಾರು ಪಿಎಂ ಕಿಸಾನ್ ಯೋಜನೆಯಡಿ ಹಣವನ್ನ ಪಡಿತಾ ಇದ್ದಾರೋ ನೀವು ನೋಡಿ. ವೀಕ್ಷಕರೇ, ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಬನ್ನಿ ಇವಾಗ ಇವೆಲ್ಲ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನೋಡಿ, ರಾಜ್ಯದ ಬಹು ನಿರೀಕ್ಷಿತವಾದಂತಹ ಅನ್ನಭಾಗ್ಯ ಯೋಜನೆಯ ಹೊಸ ಅಪ್ಡೇಟ್ ಬಗ್ಗೆ ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ ಮಹತ್ವದ ಒಂದು ಮಾಹಿತಿ ಬಂದಿದೆ. ಇಂದಿರಾ ಆಹಾರ ಕಿಟ್ ಅಂತ ಇದನ್ನ ಹೇಳ್ತಾರೆ. ಈ ಒಂದು ಯೋಜನೆಯ ಅಡಿಯಲ್ಲಿ BPL ಅಥವಾ ಅಂತ್ಯೋದಯ ಕುಟುಂಬಗಳಿಗೆ ಇಲ್ಲಿ ಪ್ರತಿ ತಿಂಗಳು 1 ಬಾರಿ ಆಹಾರ ಕಿಟ್ ಅನ್ನ ನೀಡಲಾಗುತ್ತಿದೆ. ಈ ಕಿಟ್ ನಲ್ಲಿ
ಏನೇನು ಇರ್ತವೆ, ಏನೇನು ವಸ್ತುಗಳು ನಿಮಗೆ 7 ಪದಾರ್ಥಗಳು, ವಸ್ತುಗಳು, ಕಿಟ್ಗಳು ಏನೇನು ಸಿಗ್ತವೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನಿಮಗೆ ಪ್ರತಿ ತಿಂಗಳನ್ನು ಕೂಡ ಇಂದಿರಾ ಆಹಾರ ಕಿಟ್ ವಿತರಣೆ ಜಿಲ್ಲಾವಾರು ಕೂಡ ನಡೆಯಲಿದೆ. ಸಾರ್ವಜನಿಕರು ಇಲ್ಲಿ ಚಿಲ್ಲರೆ ಖರ್ಚು ತಗ್ಗಿಸಲು ಇದು ಉಪಯುಕ್ತವಾಗಿದೆ ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಈ ಒಂದು ಯೋಜನೆಯಡಿ ಅಂತ್ಯೋದಯ, APL ಅಥವಾ BPL ಕಾರ್ಡ್ ಅನ್ನ ಹೊಂದಿದವರು ಅಂತ ಹೇಳಿದ್ದಾರೆ. ಮತ್ತು ಪ್ರಮುಖವಾಗಿ ಅಡುಗೆ ಗ್ಯಾಸ್ಗಳಲ್ಲಿ ಸವಾಲು ಅನುಭವಿಸುತ್ತಿರುವವರಿಗೆ ಇದು ಸಿಗುತ್ತೆ ಅಂತ ಹೇಳಿದ್ದಾರೆ. ಹಾಗೂ ನಿರುದ್ಯೋಗಿ ಅಥವಾ ಮಹಿಳಾ ಮುಖಂಡರಿಗೆ ಇದು ಸಿಗುತ್ತೆ ಅಂತ ಮಾಹಿತಿಗಳು ವರದಿಯಾಗ್ತಾ ಇದ್ದಾವೆ. ಇಲ್ಲಿ ಪ್ರತಿ ತಿಂಗಳು ಯಾವ ಒಂದು ದಿನಾಂಕಕ್ಕೆ, ಯಾವ ಒಂದು ತಾರೀಕಿನಂದು ನಿಮಗೆ ಕೊಡ್ತಾರೆ ಇನ್ಮೇಲೆ ಅಂತ ಹೇಳ್ತಾನೆ. ಹೌದು, ಇದನ್ನ ನೀವು ನಂಬಲೇಬೇಕು. ಯಾಕಂದ್ರೆ ಇದನ್ನ ಹೊಸದಾಗಿ ಜಾರಿಗೆ ತಂದಿರುವಂತಹ ಒಂದು ಯೋಜನೆಯಾಗಿದೆ. ಅದು ಕೂಡ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ನಿಮಗೆ ಈ ಒಂದು ಇಂದಿರಾ ಆಹಾರ ಕಿಟ್ ಅನ್ನು ನೀವು ಪಡ್ಕೊಳ್ಬಹುದಾಗಿರುತ್ತೆ ಪ್ರತಿ ತಿಂಗಳು ಕೂಡ. ಹೌದು, ಸರ್ಕಾರದಿಂದ ನಿಮಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಿಳಿಸಿದರೆ ಪಡಿತರ ಅಕ್ಕಿ ಜೊತೆ ಪೌಷ್ಟಿಕ ವಸ್ತುಗಳು ಒಳಗೊಂಡಿರುವಂತಹ ಇಂದಿರಾ ಕಿಟ್ ಅನ್ನ ಕಾಂಗ್ರೆಸ್ ಸರ್ಕಾರದಿಂದ ಮಹತ್ವದ ಹೆಜ್ಜೆಯಾಗಿ ನಿಮ್ಗೆಲ್ಲರಿಗೂ ಕೂಡ ನಾವು ಕೊಡ್ತೇವೆ ಅಂತ ಸ್ವತಃ ಕಾಂಗ್ರೆಸ್ ಸರ್ಕಾರದ ಆಫಿಷಿಯಲ್ ವೆಬ್ಸೈಟ್ ನಲ್ಲಿ ಹಾಕಿದ್ದಾರೆ. ಹಾಗೂ ಎಲ್ಲಾ ಆದ್ಯತಾ ಕುಟುಂಬಗಳ ಪಡಿತರ ಚೀಟಿದಾರರಿಗೆ ಪೌಷ್ಟಿಕಾಂಶಗಳನ್ನು ಒಳಗೊಂಡ ಪದಾರ್ಥಗಳಿರುವ ಇಂದಿರಾ ಆಹಾರ ಕಿಟ್ ಅನ್ನ ಪ್ರತಿ ತಿಂಗಳು ವಿತರಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿಯಾಗಿ ಹಂಚಿಕೆ ಮಾಡುತ್ತಿರುವ 5 kg ಅಕ್ಕಿಯ ಪರಿಹಾರವಾಗಿ ಈ ಕಿಟ್ಗಳನ್ನು ನೀಡಲು ನಿರ್ಧರಿಸಲಾಗಿದೆ. ಹೌದು, ಪ್ರತಿ ತಿಂಗಳು ಕೂಡ ಕಿಟ್ ನಲ್ಲಿ ಸುಮಾರು 7 ವಸ್ತುಗಳು ನಿಮಗೆ ಉಚಿತವಾಗಿ ಸಿಗ್ತವೆ. ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಇಲ್ಲಿ ಪಡಿತರ ಅಕ್ಕಿ ಕಳಸಂತೆಗೆ ಹೋಗುವುದನ್ನು ತಡೆಯಲು ಈ ಒಂದು ಪೌಷ್ಟಿಕ ವಸ್ತುಗಳನ್ನು ಒಳಗೊಂಡಿರುವಂತಹ ಕಿಟ್ ಅನ್ನು ವಿತರಿಸಲು ಇಲ್ಲಿ ಮುಂದಾಗಿದೆ ಸರ್ಕಾರ. ಗ್ಯಾರಂಟಿ ಸರ್ಕಾರ, ಜನಪರ ಸರ್ಕಾರ ಅಂತ ಸ್ವತಃ ಕಾಂಗ್ರೆಸ್ ಸರ್ಕಾರದಿಂದನೇ ಮಾಹಿತಿ ಬಂದಿರುವಂತದ್ದು. ಏನಂತಂದ್ರೆ ಈ 7 ವಸ್ತುಗಳು ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿ ಸಿಗ್ತವೆ. ಅವ್ಯಾವ್ಯಾವು ಅಂತ ಹೇಳೋದಾದ್ರೆ ಮೊದಲನೆಯ ವಸ್ತು ಬಂದ್ಬಿಟ್ಟು ಇಲ್ಲಿ ಮೊದಲನೆಯ ಒಂದು ಪೌಷ್ಟಿಕ ಆಹಾರ ಕಿಟ್ ಬಂದ್ಬಿಟ್ಟು ಇಲ್ಲಿ ಸಕ್ಕರೆ 1 ಕಿಲೋಗ್ರಾಂ ಅಂತಂದ್ರೆ 1 kg ಸಕ್ಕರೆ ನಿಮಗೆ ಮೊದಲನೆಯದಾಗಿ ಸಿಗುತ್ತೆ. ಹಾಗೂ ಎರಡನೆಯದಾಗಿ ಕಾಫಿ ಪುಡಿ ಸಿಗುತ್ತೆ. ಅದು 50 ಗ್ರಾಂ ಅಂತಂದ್ರೆ 1 ಪಾವ್ ಅಂತ ಹೇಳ್ತಾರೆ. ಇಲ್ಲಿ 50 ಗ್ರಾಂ ನಿಮಗೆ ಕಾಫಿ ಪುಡಿ ಸಿಗುತ್ತೆ ಎರಡನೆಯದಾಗಿ. ಮತ್ತು ಇಲ್ಲಿ ಮೂರನೆಯದಾಗಿ, ಹೌದು, ದಯವಿಟ್ಟು ಈ ಒಂದು ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಮೂರನೆಯದಾಗಿ ಉಪ್ಪು ಸಿಗುತ್ತೆ, ಅದು 1 kg ಸಿಗುತ್ತೆ. ಹಾಗೂ ನಾಲ್ಕನೆಯದಾಗಿ ಅಡುಗೆ ಎಣ್ಣೆ ಸಿಗುತ್ತೆ, ಅದು 1 ಲೀಟರ್ ನಿಮಗೆ ಸಿಗುತ್ತೆ. ಅದು ನೀವು ನೋಡಬಹುದು, 1 ಲೀಟರ್ ಅಡುಗೆ ಎಣ್ಣೆಗೆ ಸುಮಾರು 210 ಇಲ್ಲಿ ರೇಟ್ ಆಗಿದೆ. ಇಲ್ಲಿ ಗೋಧಿ, ಹೌದು ಗೋಧಿ ಸಿಗುತ್ತೆ, 2 kg ಗೋಧಿ ಸಿಗುತ್ತೆ, 2 ಕಿಲೋಗ್ರಾಂ ಗೋಧಿ ಸಿಗುತ್ತೆ ನಿಮಗೆ ಇಲ್ಲಿ. ಐದನೆಯದಾಗಿ ಗೋಧಿ ಸಿಗ್ತಾ ಇರುವಂತದ್ದು. ಮತ್ತು ಆರನೆಯದಾಗಿ ನಿಮ್ಗೆಲ್ಲರಿಗೂ ಕೂಡ ಚಹಾ ಪುಡಿ ಸಿಗ್ತಾ ಇದೆ, 100 ಗ್ರಾಂ ಇದನ್ನ ಕೊಡ್ತಾ ಇದ್ದಾರೆ. ಚಹಾ ಪುಡಿಯನ್ನ 100 ಗ್ರಾಂ ಕೊಡ್ತಾ ಇದ್ದಾರೆ ಆರನೆಯದಾಗಿ. ಏಳನೆಯದಾಗಿ ತೊಗರಿ ಬೇಳೆಯನ್ನ 1 ಕಿಲೋ ಕೊಡ್ತಾ ಇರುವಂತದ್ದು, ಅಂದ್ರೆ 1 kg ನಿಮ್ಗೆ ಕೊಡ್ತಾ ಇರುವಂತದ್ದು. ಇವೆಲ್ಲವನ್ನು ಕೂಡ ಸರ್ಕಾರದಿಂದ ಪ್ರತಿ ತಿಂಗಳು ಕೂಡ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ. ಅದು ಅನ್ನಭಾಗ್ಯ ಯೋಜನೆಯ ಮುಖಾಂತರ. ಹೌದು, ಅನ್ನಭಾಗ್ಯ ಯೋಜನೆಯ ಮುಖಾಂತರ ಇಲ್ಲಿ ಇಂದಿರಾ ಆಹಾರ ಕಿಟ್ ಅನ್ನ ನಿಮ್ಗೆ ಕೊಡ್ತಾರೆ. 5 kg ಅಕ್ಕಿ ಹಾಗೂ ಇವೆಲ್ಲವನ್ನು ಕೂಡ ನೀವು ಇನ್ಮುಂದೆ ಪ್ರತಿ ತಿಂಗಳು ಉಚಿತವಾಗಿ ಪಡಿಬಹುದಾಗಿರುತ್ತೆ. ಯಾವ ದಿನಾಂಕಕ್ಕೆ ಹಾಗೂ ಯಾವ ಒಂದು ಸಮಯಕ್ಕೆ ಪ್ರತಿ ತಿಂಗಳು ಕೂಡ ಇದನ್ನು ನಿಮಗೆ ಕೊಡ್ತಾರೆ ಅಂತ ನೋಡಿದಾದ್ರೆ ಇಲ್ಲಿ ಪ್ರತಿ ತಿಂಗಳು ಕೂಡ 1 ರಿಂದ 10 ಒಳಗೆ ಪಡಿತರ ಅಂಗಡಿಗಳ ಮೂಲಕ ಅಥವಾ ಸ್ಥಳೀಯ ಪಂಚಾಯಿತಿ ನೋಟಿಸ್ ಬೋರ್ಡ್ ನಲ್ಲಿ ವಿತರಣೆಯ ದಿನಾಂಕವನ್ನ ಪ್ರಕಟಿಸಲಾಗುತ್ತದೆ ಅನ್ನುವಂತಹ ಮಾಹಿತಿ ಬಂದಿದೆ. ನೋಡಿ, ಏನಿದ್ರೆ ಇದರ ಒಂದು ಆಫಿಷಿಯಲ್ ಕನ್ಫರ್ಮೇಶನ್ ಈಗ ಪತ್ರಿಕಾ ವರದಿ ರೂಪದಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದೆ. ನೀವು ಚೆಕ್ ಮಾಡ್ಕೊಳ್ಬಹುದು, ನ್ಯೂಸ್ ಪೇಪರ್ ಅಲ್ಲೂ ಕೂಡ ಬಂದಿರುತ್ತೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಬಹುದು ನಿಮ್ಗೆ ಡೌಟ್ ಇತ್ತು ಅಂತಂದ್ರೆ. ಹೌದು ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಮುಖ್ಯವಾದಂತಹ 2 ಗವರ್ನಮೆಂಟ್ ಅಪ್ಡೇಟ್ಗಳನ್ನು ನೋಡಿದ್ದೇವೆ. PM ಕಿಸಾನ್ ಯೋಜನೆಯಡಿ 20ನೇ ಕಂತಿನ ಹಣ ರಿಲೀಸ್ ಆಗಿದೆ. ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಅನ್ನಭಾಗ್ಯ ಯೋಜನೆಯ ಇಂದಿರಾ ಆಹಾರ ಕಿಟ್ ಯೋಜನೆಯ ಎಲ್ಲಾ ಒಂದು ಜಿಲ್ಲೆಗಳನ್ನು ಕೂಡ ಹಂಚಿಕೆ ಕೂಡ ಆಗಲಿದೆ. ಇವೆಲ್ಲ ಒಂದು ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ನಿಮ್ಮ ಅನುಭವವನ್ನ ಕಾಮೆಂಟ್ ನಲ್ಲಿ ದಯವಿಟ್ಟು ತಿಳಿಸಿ. ಹಣ ಬಂದಿದೆಯಾ ಅಂತ ಇಲ್ವಾ ಅಂತ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಜಸ್ಟ್ ಥ್ಯಾಂಕ್ ಯು ಅಂತ ಕಾಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂತಂದ್ರೆ ಇಲ್ಲ ಅಂತಾನೆ ಕಾಮೆಂಟ್ ಮಾಡಿ, ಏನೋ ಒಂದು ಕಾಮೆಂಟ್ ಮಾಡಿ. ಮತ್ತೆ ಲೈಕ್ ಮಾಡಿ, ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ. ನೋಡಿ, ನಮ್ಮ ಒಂದು ಬಿಟೆಕ್ ವೀರೇಶ್ ಯೂಟ್ಯೂಬ್ ವಾಹಿನಿ ಕರ್ನಾಟಕದ ಜನತೆಗೆ ಗವರ್ನಮೆಂಟ್ ಸ್ಕೀಮ್ಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಯೂಟ್ಯೂಬ್ ಚಾನಲ್ ಆಗಿದೆ. ನೀವು ರೈತರಂತೂ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಹಿಳೆಯರಾಗಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತಾನೆ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಯಾರ್ಯಾರು ಕೊನೆಯವರೆಗೂ ನೋಡಿದಿರೋ ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್. ಇನ್ನೊಂದೇನು ಮಾಹಿತಿ ಅಂತಂದ್ರೆ ಈ ಒಂದು ವಿಡಿಯೋನ ಗ್ರಾಮದಲ್ಲಿ ಇರುವಂತಹ, ವಿಲೇಜ್ ನಲ್ಲಿ ಇರುವಂತಹ, ಹಳ್ಳಿ ಕಡೆ ಇರುವಂತಹ ರೈತರಿಗೆ ಅಥವಾ ಜನರಿಗೆ ಅಥವಾ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂತಂದ್ರೆ ಎಷ್ಟೋ ಇನ್ಫಾರ್ಮೇಶನ್ ಅವರಿಗೆ ಗೊತ್ತಿರೋದಿಲ್ಲ. ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಕೈಲಿ ಆದ್ರೆ ಸಾಧ್ಯವಾದ್ರೆ ಅವರಿಗೆ ಸಹಾಯ ಮಾಡಿ. ದಯವಿಟ್ಟು ಶೇರ್ ಮಾಡಿ. ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿರ್ತವೆ, ಜಸ್ಟ್ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.